ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲದೆ ಪರದಾಟ ನಡೆಸಿದ್ದಾರೆ. ಎಂಆರ್ಐ ಸ್ಕ್ಯಾನಿಂಗ್ ಮಷೀನ್ ಇಲ್ಲದೆ ಖಾಸಗಿ ಸೆಂಟರ್ಗಳೇ ಗತಿಯಾಗಿದೆ. ಪ್ರಭಾವಿ ನಾಯಕರಿದ್ರೂ ಜಿಲ್ಲಾಸ್ಪತ್ರೆಯಲ್ಲಿ ಸೌಲಭ್ಯಗಳೇ ಇಲ್ಲ. ಚಿಕ್ಕಮಗಳೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ಎಂಆರ್ಐ ಸ್ಕ್ಯಾನಿಂಗ್ ಆಗಿ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ ರೋಗಿಗಳು. ಜಿಲ್ಲಾ ಕೇಂದ್ರದಲ್ಲಿರುವ ಒಂದೇ ಒಂದು ಖಾಸಗಿ ಎಂಆರ್ಐ ಸೆಂಟರ್ನಲ್ಲೂ ಕ್ಯೂ ಇದೆ. ಅತ್ಯಾಧುನಿಕ ತಂತ್ರಜ್ಞಾನಕ್ಕಾಗಿ 12 ಕೋಟಿ ಪ್ರಸ್ತಾಪ ಕಳಿಸಿದ್ರೂ ನಿರ್ಲಕ್ಷ್ಯ ಮಾಡಿದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥದ್ದು. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ತಾಲೂಕುಗಳಿಂದಲೂ ಕೂಡ ಇಲ್ಲಿಗೆ ರೋಗಿಗಳು ಕೂಡ ಬರುವಂಥದ್ದು. ರೋಗಿಗಳನ್ನು ಇಲ್ಲಿ ಟ್ರೀಟ್ ಕೂಡ ಮಾಡಲಾಗುವಂಥದ್ದು. ರೋಗಿಗಳನ್ನು ಅವರಿಗಿರುವಂಥ ರೋಗವನ್ನು ಪತ್ತೆ ಮಾಡಲಿಕ್ಕೆ ಈಗ ಸ್ಕ್ಯಾನಿಂಗನ್ನು ಕೂಡ ಸಿಟಿ ಸ್ಕ್ಯಾನಿಂಗ್ ಕೂಡ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂಥದ್ದು. ಆದರೆ ರೋಗವನ್ನು ಪತ್ತೆ ಮಾಡಲಿಕ್ಕೆ MRI ಸ್ಕ್ಯಾನಿಂಗನ್ನು ಕೂಡ ಮೊರೆಯನ್ನು ಕೂಡ ಹೋಗುವಂಥದ್ದು. ಆದರೆ MRI ಸ್ಕ್ಯಾನಿಂಗ್ ಇಲ್ಲದೆ ಇಲ್ಲಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವ ಪರಿಸ್ಥಿತಿ ಇರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಇರುವಂಥ ಜಿಲ್ಲಾ ಕೇಂದ್ರದಲ್ಲಿ ಒಂದೇ ಒಂದು ಖಾಸಗಿ MRI ಸ್ಕ್ಯಾನಿಂಗ್ ಸೆಂಟರ್ ಕೂಡ ಇರುವಂಥದ್ದು. ಅಲ್ಲಿ ದುಪ್ಪಟ್ಟು ಹಣವನ್ನು ಕೊಟ್ಟು ಆ ರೋಗವನ್ನು ಪತ್ತೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಸ್ಪತ್ರೆಯಿಂದಲೂ ಕೂಡ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಅನ್ನು ಕೂಡ ಕಳಿಸಿರುವಂಥದ್ದು. ಇಲ್ಲಿ ಒಂದು MRI ಸ್ಕ್ಯಾನಿಂಗ್ ಅವಶ್ಯಕತೆ ಇದೆ ಅನ್ನೋದು ಕೂಡ ಸರ್ಕಾರಕ್ಕೆ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ಹೋಗಿರುವಂಥದ್ದು. ಆ ಪ್ರಪೋಸಲ್ಗೆ ಸರ್ಕಾರ ಈಗ ಇನ್ನಷ್ಟೇ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಡಬೇಕಾಗಿರುವಂಥದ್ದು. 12 ಕೋಟಿ ವೆಚ್ಚದಲ್ಲಿ ಒಂದು MRI ಸ್ಕ್ಯಾನಿಂಗ್ ಅನ್ನು ಕೂಡ ಇಲ್ಲಿ ಹಾಕಲಿಕ್ಕೆ ಒಂದು ಸರ್ಕಾರದ ಅನುಮತಿಯನ್ನು ಕೂಡ ಕೇಳಿರುವಂಥದ್ದು. ಇಷ್ಟೆಲ್ಲ ರಾಜಕಾರಣಿಗಳು ಹಾಗೆಯೇ ಸಾಕಷ್ಟು ಸರ್ಕಾರಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಆದಾಯ ಮತ್ತು ತೆರಿಗೆಯನ್ನು ಕೂಡ ಪಾವತಿ ಮಾಡುವಲ್ಲಿ ಟಾಪ್ 5 ಚಿಕ್ಕಮಗಳೂರು ಜಿಲ್ಲೆ ಇದ್ದರೂ ಕೂಡ ಒಂದು MRI ಸ್ಕ್ಯಾನಿಂಗ್ ಸೆಂಟರ್ ಇಲ್ಲದೆ ಇಲ್ಲಿ ಸಾಕಷ್ಟು ಜನರು ಸಂಕಷ್ಟವನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂಥ ಸತ್ಯನಾರಾಯಣ ಅವರು ಕೂಡ ನಮ್ಮ ಜೊತೆಗೆ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬ ಅವಶ್ಯಕತೆ ಇರುವಂಥದ್ದು MRI ಸ್ಕ್ಯಾನಿಂಗ್ ಸೆಂಟರ್. ಯಾಕೆ ಈವರೆಗೂ ಕೂಡ ಕೊಟ್ಟಿಲ್ಲ? ಏನು ಸರ್ಕಾರಕ್ಕೆ ಏನು ಆಗ್ರಹ ಪಡ್ತೀರಾ ಸರ್? ಇವತ್ತು ಏನಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಅಂತ ಹೇಳೋಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಯಾಕೆಂತಂದರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳು, ದೊಡ್ಡ ರಾಜಕಾರಣಿಗಳು ಎಲ್ಲ ಇದ್ದಾರೆ. ಅಂದರೆ ಎಲ್ಲ ಅಂದರೆ ಯಾವುದೇ ಪಕ್ಷದವರು MLC ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಒಳ್ಳೊಳ್ಳೆ ಇದ್ದಾರೆ. ಆದರೆ MRI ಸ್ಕ್ಯಾನು ಅಗತ್ಯ ಇದೆ. ಅಂದರೆ CT ಸ್ಕ್ಯಾನು ಈಗ ಮೊನ್ನೆ ಅಂದರೆ ಇರಲಿಲ್ಲ. ಅದೇನೋ ತಾತ್ಕಾಲಿಕವಾಗಿ ಇವತ್ತೇನೋ ಅವರು ಆಯುಕ್ತರು ಏನೋ ಹರ್ಷ ಗುಪ್ತಾ ಅವರು ಹೇಳಿದ್ದಾರೆ ಅಂತೇಳಿ ಮಾಡ್ತಿದ್ದಾರೆ. ಮತ್ತು ಈ ಹಿಂದೇನೋ ಇದು ಡಯಾಲಿಸಿಸ್ಸಿಗೂ ಅವರು ಅಂದರೆ ಒಂದು ಇದು ಮಾಡಿದ್ರು, ಚಾರ್ಜ್ ಕಟ್ಟಿ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಈಗ CT ಸ್ಕ್ಯಾನ್ ಮಾಡಿದೆ. ಅಂದರೆ ಅದಕ್ಕಿಂತ ಹೆಚ್ಚಿನ ಅಗತ್ಯ ಅಂತಂದರೆ MRI ಸ್ಕ್ಯಾನು. ಯಾಕಂತಂದರೆ MRI ಸ್ಕ್ಯಾನ್ ಮಾಡಿದಾಗ ಈ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಕಾಯಿಲೆಗಳು ಪ್ರತಿಯೊಂದು ಇದಾಗುತ್ತೆ. ಅದು ಅಂದರೆ ಈ ಕೂಡಲೇ ನಾವು ಹೇಳ್ಬೇಕಂತಂದರೆ ಇವಾಗ ಎಲ್ಲರಿಗೂ ರೋಗಿಗಳಿಗೆ ಅನುಕೂಲ ಆಗಂಗೆ ಅದನ್ನು ಸರ್ಕಾರ ಆದಷ್ಟು ಬೇಗ MRI ಸ್ಕ್ಯಾನ್ನ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಂತೀವಿ ಸುವರ್ಣ TV ಮುಖಾಂತರ. ಇದು ಚಿಕ್ಕಮಗಳೂರು ಜಿಲ್ಲೆಯ ಜನರ ಒಂದು ಆಗ್ರಹವೂ ಕೂಡ ಆಗಿರುವಂಥದ್ದು. ಜಿಲ್ಲೆಗೆ ಅವಶ್ಯಕವಾಗಿ ಒಂದು MRI ಸ್ಕ್ಯಾನಿಂಗ್ ಸೆಂಟರ್ ಬೇಕು ಅನ್ನೋದು ಇವರ ಒತ್ತಾಯವಾಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.